ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಗುರೂಜಿ ಬಂದು ಈ ಹಾಡನ್ನು ರಿಲೀಸ್ ಮಾಡಿರೋದು ಅಣ್ಣ ಹೇಳಿದಂಗೆ ನಾವು ಅನ್ಕೊಂಡೇ ಇಲ್ಲ. ಈ ಸಿನಿಮಾನೇ ಎಲ್ಲರನ್ನೂ ಕರ್ಕೊಂಡ್ಬರ್ತಾ ಇದೆ. ಆ್ಯಂಡ್ ಈ ಹಾಡು ನೋಡಿ ನಾವು ಯೋಚನೆ ಮಾಡಿಲ್ಲ, ಇಷ್ಟು ದೊಡ್ಡ ಗುರೂಜಿ ಇಂಡಿಯಾನ ಒಂದು ಶಕ್ತಿಯವರು, ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಬಹುತ್ ಧನ್ಯವಾದ ಗುರುಜಿ, ಥ್ಯಾಂಕ್ ಯು. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು. ಅವ್ರು ತುಂಬ ಬ್ಯುಸಿ ಇದ್ರು. ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ, ನೈಟ್ ಎಲ್ಲ ಟ್ರಾವೆಲ್ ಮಾಡಿ, ಬೇರೆ ಯಾವುದಿದ್ರು ರೆಸ್ಟ್ ಮಾಡಿಬಿಟ್ಟಿರೋ ಅವ್ರ ಮನೇಲಿ. ಬಟ್ ನನಗೋಸ್ಕರ ಅವರು ಏನು ರೆಸ್ಟ್ ಮಾಡದಿದ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್. ಬರೀ ಈ ಥರ ಹಾಡುಗಳೆಲ್ಲ, ಎಲ್ಲ ಹಾಡುಗಳು, ಬಟ್ ಈ ಥರದ ಒಂದು ಹಾಡನ್ನ ಬರೆಯೋಕ್ಕೆ ಯಾವ ಕಂಪೋಸರ್ಗೂ ಇನ್ನೊಂದು ಹೆಸರು ತಲೆಗೆ ಹುಟ್ಟಲ್ಲ. ಅದು ನಮ್ಮ ಸೌಭಾಗ್ಯ. ಬೀನ್ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು, ಅವ್ರಿಗೆ ಕನ್ನಡದ ಮೇಲಿರುವಂಥ ಹೆಮ್ಮೆ, ಕನ್ನಡ ಸಾಹಿತ್ಯ ಮೇಲಿರುವಂಥ ರೆಸ್ಪೆಕ್ಟು, ಅವರಿಂದ ತುಂಬ ಕಲಿತಾನೆ ಇರ್ತೀನಿ. ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಅಂತ. ನಾನು ಎಷ್ಟು ಒಳ್ಳೆ ಡೈರೆಕ್ಟರ್, ಅದಕ್ಕಿಂತ 100ರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು, ಒಳ್ಳೆ ವ್ಯಕ್ತಿ ಅವರು. ನಾನು ಒಳ್ಳೆ ಡೈರೆಕ್ಟರ್ ಅಂತ ನಾನು ಹೇಳ್ಕೊತಿಲ್ಲ, ಇನ್ನೂ ತುಂಬ ಅವ್ರು ಹೇಳಿದಕ್ಕೆ ಹೇಳ್ತಿದ್ದೀನಿ. ಬಟ್ ನನಗಿನ್ನ 100ರಷ್ಟು ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಶಕ್ತಿ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್. ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿರೋಂಥ ಪ್ರೊಡ್ಯೂಸರ್ ಅವರು. ಥ್ಯಾಂಕ್ ಯು ಅಣ್ಣ, ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನು ಮಾಡೋಕ್ಕೆ ಕಾರಣ ಮನೆ ನೋಡಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅವ್ರು ಯಾವಾಗ ನಾನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು, ಆ ಶಕ್ತಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ, ಬೇರೆ ಏನಿಲ್ಲ. ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ಒಂದು ಪಂಚೆ, ನಾನು ಐಡಿಯಾನೇ ಇಲ್ಲ, ಒಂದು ಪಂಚೆ ಶರ್ಟ್ ಉಟ್ಕೊಂಡು ಬರ್ತೀರಣ್ಣ, ಡೆಫಿನೆಟ್ಲಿ ಎಲ್ಲಿ ಬರಲಿ ಅಂತ. ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಕಾರಿಂದ ಹೇಳಿದ್ರು, ಅಣ್ಣ ಒಂದು ರೂಮ್ ಬುಕ್ ಮಾಡ್ಬಿಡ್ತೀನಿ, ಒಂದೇ ನಿಮಿಷ ರೂಮ್ ಇದೆ. ರೂಮ್ ಅಲ್ಲ ಬೇಡಮ್ಮ, ಏನೇನಿದೆ ಅದೇ ಡೋರ್ ಓಪನ್ ಮಾಡಿ ಸರ್, ಅಲ್ಲ ಚೇಂಜ್ ಮಾಡ್ತೀನಿ. ಇದು ಯಾರು ಇದ್ದಾರೆ ಮೇಡಮ್ ಈ ಥರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಶಿವಣ್ಣ, ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಅಣ್ಣ. ನೀವು ಉಸಿರಾಡೋ ಗಾಳಿನ ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ. ಅಣ್ಣವ್ರನ್ನ ನಾನು ನೋಡೋಕ್ಕಾಗಿಲ್ಲ, ಬಟ್ ಅಣ್ಣವ್ರ ಪ್ರತಿ ರೂಪ ದಿನ ನಾನು ಶಿವಣ್ಣನ ನೋಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಅಣ್ಣ. ಆ್ಯಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ, ಮಾಡ್ತಾ ಹೋಗ್ತೀವಿ. ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನನೇ ಆಗ್ತಾ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಡೂಯಿಂಗ್ ಇಟ್. ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ, ಒಂದು ಸರ್ಪ್ರೈಸ್ ಇದೆ. ಎಜಿ ಸರ್, ಅದನ್ನೇ ಕೇಳಬೇಕು ಅಂತಿದ್ದೆ ನಾನು. ನಿರ್ದೇಶಕರಾಗಿ ಮೊದಲ ಸಿನಿಮಾ, ಸಂಗೀತ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಕಣ್ಣು, ಈ ಸಿನಿಮಾದ ಹಾಡುಗಳು ಹೇಗಿರ್ಬೋದು ಅಂತ. ಸೊ ಆ ಪ್ರೆಷರ್ ಏನಾದ್ರು ಇತ್ತ, ಅಥವಾ ಈ ಸಿನಿಮಾ ಡೈರೆಕ್ಟರ್ ನಾನಲ್ಲ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದ, ಆ ಜರ್ನಿ ಬಗ್ಗೆ? ಇಲ್ಲ ಮೇಡಮ್, ನಿಜ ಟು ಬಿ ವೆರಿ ಫ್ರಾಂಕ್, ಡೈರೆಕ್ಟರ್ನ ಮಿಸ್ ಮಾಡ್ತೀನಿ ನಾನು. ಒಂದು ಸಾಂಗ್ ಮಾಡ್ಬೇಕಾದ್ರೆ ಒಬ್ಬರು ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರಲ್ಲ, ಅವ್ರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಮಾಡ್ತಿದ್ದೀನಿ, ಎಲ್ಲ ಓಕೆ. ನನ್ನನ್ನು ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟರ್ಗಳು ಪಕ್ಕದಲ್ಲಿ ಕೂತಿ, ಅವ್ರುಗಳು ಏನೋ ಒಂದು ಮಾಡೋರು. ಅಣ್ಣ ಹೇಳಿದ್ರು ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ, ಅದು ಖಂಡಿತವೂ ನಮ್ಮ ಶ್ರೀನಿವಾಸ ರಾಜ್ ಅವ್ರ ಹಿಂದೆ ಕೂತಿಲ್ಲ ಅಂದ್ರೆ ನನಗೆ ತಲೆ ಓಡ್ತಾ ಇರ್ಲಿಲ್ಲ ಏನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ನನಗೆ ಫುಲ್ ಫ್ರೀಡಮ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಖಂಡಿತವಲ್ಲೂ ಒಂದು ಒಳ್ಳೆ ಮ್ಯೂಸಿಕ್ ಅಂತೂ ಖಂಡಿತವಲ್ಲೂ ಫಿಲ್ಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಡಿಫ್ರೆಂಟ್ ಆಗಿರುತ್ತೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ. ಆ್ಯಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ, ಸ್ಕ್ರಿಪ್ಟು ಸಾಂಗ್ಸ್ನ ಕೇಳ್ತಿರ್ಲಿಲ್ಲ. ದಿಸ್ ಸಾಂಗ್ ಇಸ್ ಅ ಬ್ಯಾಕ್ಗ್ರೌಂಡ್ ಸಾಂಗ್ ಫಿಲ್ಮಲ್ಲಿ. ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ, ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ, ದಟ್ ವಿಲ್ ಬಿ ಫಾರ್ ದ ಮಾಸಸ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಏನಾದರೂ ಹೇಳಕ್ಕಿದ್ರೆ ಪ್ರೆಸ್ಸಿಗೆ? ಇಲ್ಲ, ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸತಿನೂ ಈ ಸಿನಿಮಾನ ತುಂಬ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರ. ಒಂದು ಪೋಸ್ಟರ್ ಇರಲಿ, ಟೀಸರ್ ಇರಲಿ, ಇವತ್ತು ಈ ಸಾಂಗ್ ಆಗಲಿ, ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ. ನಿಮ್ಮ ಮನೆಯ ಮಗ ನಾನು, ಕೈ ಹಿಡಿದು ನಡೆಸಿ. ಸತ್ಯ ಹೆಗಡೆ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಲವ್ ಯು ಸರ್ ಫಾರ್ ದ ಬ್ಯೂಟಿಫುಲ್ ವಿಜುವಲ್ಸ್. ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಟೀಮ್ ಮಂಗಳೂರಿಂದ ಬಂದಿದ್ದಾರೆ, ಪ್ರಜ್ವಲ್, ಕಾರ್ತಿಕ್ ಎಲ್ಲರೂ ಅವರೇ ಈ ವಿಡಿಯೋ ಮಾಡಿದ್ದು. ಟ್ರಯಾಂಗಲ್ ಸ್ಟುಡಿಯೋ ಕಾರ್ತಿಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸರ್. ನನಗೆ
ಆಗ್ತಾ ಇಲ್ಲ. ಯಾಕಂದ್ರೆ ಈ ನಮ್ಮ 45 ಚಿತ್ರ ಯಾರನ್ನು ಕರ್ಕೊಂಡ್ ಬರ್ತಾ ಇದೆ ಬೆಂಗಳೂರು ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗೆ ಒಂದೇ ಒಂದು ಮಾತಾಡಿದ್ದು, ಸ್ವಾಮಿ ಈ ತರ ಈಶ್ವರನ್ ಒಂದು ಸಾಂಗ್ ಇದೆ, ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ. ಆರೆ ಬೇಟ ಅಂದ್ರು. ಅಂದ್ರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ ಆಗಿ ಎಲ್ಲಾನು ಕರ್ಕೊಂಡ್ ಬರ್ತಾ ಇದೆ ಅಂತ. ಅವರು ಡೆಲ್ಲಿಯಲ್ಲಿ, ಹರಿದ್ದವರು ಡೆಲ್ಲಿಯಲ್ಲಿ, ಅವ್ರಿಗೆ ಟೈಮೇ ಇಲ್ಲ. ನಾನು ಒಂದೇ ಒಂದು ಸಲ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದ್ರೆ ಅದು ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ, ಬಂದು ನಿಮ್ ಸಾಂಗ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಂದ್ರು. ಸ್ವಾಮಿ ಧನ್ಯವಾದ ಸ್ವಾಮಿ, ಧನ್ಯವಾದ. ಮತ್ತೆ ಇನ್ನ ಶಿವಣ್ಣ ಬಗ್ಗೆ ನಾನು ಏನೇನು ಹೇಳಕ್ಕಾಗಲ್ಲ. ಶಿವಣ್ಣ ಗೀತಕ್ಕಾದ್ರು ಯಾವಾಗೂ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ನಮಸ್ಕಾರ ಸರ್. ಇಲ್ಲ ಸರ್, ಇದು ಸಾಂಗ್ ಫುಲ್ ನಿಲ್ಲತ್ತೆ ಸರ್, ಇಂಡಿಯಾದಲ್ಲಿ ನಿಲ್ಲತ್ತೆ ಸರ್ ನಿಮ್ದು ಕಂಠ ಇದು. ಸರ್ ನಮಸ್ಕಾರ ಸರ್. ಹಾಂ ಸರ್. ಸರ್ ಚೆನ್ನಾಗಿ ಬರ್ತಿದ್ದೀರಾ ಸರ್, ನಿಜವಲ್ಲೂ ತುಂಬಾ ಸಂತೋಷ ಆಯ್ತು. ಇನ್ನ ಇವತ್ತು ಉಪೇಂದ್ರ ರಾಜ್ಬಿಸೆಟ್ ಇದ್ದಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು ನಮಗೂ, ಅರ್ಜುನ್ ಸರ್ಗೆ. ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹಬ್ಬ ತರ ನಮ್ಗೆ ಇವಾಗ ಅನ್ಸತ್ತೆ ಸರ್. ಈ ಸಾಂಗ್ಗೂ ಇಲ್ಲಿ ಬಂದಿರೋದಕ್ಕೂ, ಸ್ವಾಮೀಜಿ ಮಾತಾಡಿರೋದಕ್ಕೂ, ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾ ಇರೋ ಈ ಸಾಂಗ್ಗೂ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಈ ಸಾಂಗ್ ಅನ್ನ ಅದನ್ನು ನಾವು ಏನ್ ಹೇಳ್ತೀವಿ ಅಂದ್ರೆ ಈ ತಲೆಯಲ್ಲಿ ಇಟ್ಕೊಂಡು ಈ ತರ ಬರ್ಸ್ಬೇಕು ಅನ್ನೋದು ನಮ್ಮ ಮ್ಯೂಸಿಕ್ ಮಾಂತ್ರಿಕರು ಅರ್ಜುನ್ ಚಂದ್ರ ಅವರು. ಸರ್ ಎಲ್ಲಿದ್ದೀರಾ ಸರ್? ಒಂದ್ ನಿಮಿಷ ಬನ್ನಿ ಸರ್. ನಿಮ್ಗೆ ಐಡಿಯಾ ಎಲ್ಲ ಹೆಂಗ್ ಸರ್ ಬರುತ್ತೆ? ಅಲ್ಲ ನಾನು ಕೇಳಿದೆ ಹೆಂಗ್ ಬರುತ್ತೆ ಸರ್ ಅಂತ. ಅಣ್ಣ ಈಗ ನೀವು ನನಗೆ ಹೆಂಗ್ ಸಿಕ್ಕಿದ್ರಿ? ಭಗವಂತನ ದಯೆಯಿಂದ ಸಿಕ್ಕಿದ್ರಿ. ಭಗವಂತ ಅದೇ ರೀತಿ ಹಾಡೋನು ಅದೇ ಪ್ರೇರಣೆ ಅಷ್ಟೇ. ಒಳ್ಳೆ ಜನಗಳು ಸೇರಿದಾಗ ಒಳ್ಳೇದಾಗುತ್ತಣ್ಣ. ಹಂಗತ್ತಲ್ಲ ಸರ್, ಇದು ಈ ಸಾಂಗು ಈ ತರ ಬರುತ್ತೆ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಒಂದ್ 3 ತಿಂಗಳು ಮುಂಚೆ ಸಾಂಗ್ ಹೆಂಗಿರತ್ತೋ ಏನೋ ಸಾರ್ ಅಂತ ಆ ಸಾಂಗ್ ಕಳ್ಸಿ ಸರ್, ಇರಣ್ಣ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕಳ್ಸಿದಿರಲ್ಲ, ಅದ್ರ ತಲೆಯಲ್ಲಿ ಇನ್ನು ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ. ಅದೇ ನಾನು ಕೇಳ್ತಿದ್ದೆ ಸರ್. ಥ್ಯಾಂಕ್ ಯು ಸರ್. ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ. ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಹೆಮ್ಮೆಯಾಗಿ ಹೇಳ್ತೀನಿ. ನಾವು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನನ್ಗಂತಲ್ಲ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗ ಹೇಳ್ತೀನಿ. ಯಾಕಂದ್ರೆ ನಾವು ಎಲ್ಲಾ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ. ನಾನು 8 ಪಿಕ್ಚರ್ ತೆಗ್ದಿದ್ದೀನಿ. 8 ಪಿಕ್ಚರ್ಗೂ ಈ 45 ಏನ್ ಡಿಫ್ರೆನ್ಸ್ ಅಂತ ನನಗೆ ಗೊತ್ತೋದು. ಯಾಕಂದ್ರೆ ಆ ತರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಖಂಡಿತ ಈ ಪಿಕ್ಚರ್ ಥ್ರೂಔಟ್ ಇಂಡಿಯಾ ಫುಲ್ ಈ ಪಿಕ್ಚರ್ ಹೋಗ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ನಿಮ್ ಸಹಕಾರ ಎಲ್ಲರದ್ದು ಬೇಕು ನಮ್ಗೆ. ನಮ್ ಫಸ್ಟ್ ಮಾಧ್ಯಮದವರ ಸಹಕಾರ ಬೇಕು. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ 80 ವರ್ಷದಿಂದ ಹಿಡಿದು 12 ವರ್ಷ ಹುಡುಗರು ಕೂತ್ಕೊಂಡು ನೋಡುವಂತ ಪಿಕ್ಚರ್ ಇದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಇಷ್ಟಪಟ್ಟು ತೆಗೆದಿದ್ದೀವಿ. ಎಲ್ಲರೂ ಅಷ್ಟೇ, ನಾವೇ ಅಂತಲ್ಲ, ಎಲ್ಲರೂ ಫಿಲಂ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.